ಆಸ್ ಅ ಬೈಯರ್ ಆಗಿ ನೀವೇನಾದ್ರು ನನ್ನ ಒಪಿನಿಯನ್ನ ಕೇಳಿದ್ರೆ ನಾನಂತೂ ಇನ್ನೂ 1-2 ವರ್ಷ ಆದರೂ ನಾನು ಈ ಕಡೆ ಓಲಾನು ತೊಗೊಳಲ್ಲ ಅಥವಾ ಏತರ್ನು ತೊಗೊಳಲ್ಲ. ರಿವರ್ಸಿಗೆ ಬಿತ್ತು ಅಂದರೆ ಹೆಂಗೆ ಕೊಟ್ಟರೆ ಹಿಂದೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಈ ಥರ ವರ್ಷದಾಗೆಲ್ಲ ಗಾಡಿನ ಪ್ರಮೋಷನ್ ಮಾಡ್ತಾ ಇರೋ ನಾನು ಒಬ್ಬನೇ ಅನ್ಸುತ್ತೆ. ಕೆಲವೊಂದ್ಸತಿ ಲೇಡೀಸಿಗೆ ಈ ಗಾಡಿ ನಾನು ಸಜೆಸ್ಟೇ ಮಾಡಲ್ಲ. ಸೊ ಬಾಯ್ಸ್, ಇಲ್ಲಿದೆ ನೋಡಿ ಏತರ್ 450X. ಇದಂತೂ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಹೇಳ್ತೀನಿ. ನನಗೆ ಇದು ಯಾಕೆ ಬೆಸ್ಟ್ ಅಂತ ಅನ್ಸುತ್ತೆ ಅಂದ್ರೆ ಮೈಲೇಜು, ಸರ್ವಿಸು, ಮೇಂಟೆನೆನ್ಸು ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟ್ಯಾಂಡ್ ಒಳ್ಳೆ ಸಕ್ಕತ್ತಾಗಿದೆ ಕಣ. ಏನ್ ಫ್ಯಾನ್ಸಿಯಾಗಿ ಓಪನ್ ಆಗುತ್ತಲ್ಲ, ಮೋಟಾರ್ ಇಲ್ಲಿದೆ ಅಲ್ಲ, ಅದು ಏತರ್ ಶೋರೂಮ್ ಅಲ್ಲಿ ಓಪನ್ ಆಗಿ ಇಟ್ಟಿರೋದು ಇದೆ. ಏನು ಬಾಡಿ ಕೂರ್ಸಿಲ್ಲ, ಏನು ಸ್ಕೆಲಿಟನ್ ಒಳಗೆ ಏನು ಇಲ್ಲ. ಅದ್ರಲ್ಲಿ ಒಂದು ಮೋಟರ್, ಒಂದು ಬ್ಯಾಟ್ರಿ ಸರ್, ಮೋಟರ್ ಸರ್, ಬ್ಯಾಟ್ರಿ ಮೋಟರ್ ಬಿಟ್ಟಿದೆ. ಇನ್ನು ಈ ಕಡೆ ಡ್ಯಾಶಿಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಒಂದು 7-inch TFT ಕೊಟ್ಟಿದ್ದಾರೆ. ಇದು ಬಂದು 800 nits ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇ ಆಗಿದೆ. ಸಿಕ್ಕಾಬಡೆ ಬ್ರೈಟ್ ಆಗಿದೆ ಗುರು. ಡೇ ಟೈಮಲ್ಲಿ ಆರಾಮಾಗಿ ಎಷ್ಟೇ ಬಿಸಿಲಿದ್ರೂ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಗಾಡಿಲಿ ನಿಮಗೆ ಆಲ್ಮೋಸ್ಟ್ 6 ಕಲರ್ ಆಪ್ಷನ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಕಲರ್ ಬಂದು ಲೂನಾರ್ ಗ್ರೇ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಕಲರ್ ಸ್ಕೀಮ್ ಮಾತ್ರ ಸೈಕ್ ಆಗಿದೆ ಗುರು. ಈ ಗ್ರೇ ಮತ್ತೆ ರೆಡ್ ಕಾಂಬಿನೇಷನ್ ಆಗಿರ್ಬೋದು, ಅಥವಾ ಇಲ್ಲಿ ಬ್ಲಾಕ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಸ್ಮಾಲ್ ರೆಡ್ ಟ್ರೀಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಏತರ್ ಅಂತ, ಅಥವಾ ಇಲ್ಲಿ ಸೀಟ್ ಕೆಳಗಡೆ ಕೊಟ್ಟಿರೋ ಟ್ರೀಟ್ಮೆಂಟ್ಸ್ ಆಗಲಿ, ಅಥವಾ ಇಲ್ಲಿ ಕೊಟ್ಟಿರೋ ಸ್ಟಿಕ್ಕರ್ಸ್ ಆಗಲಿ, ಲಿಟ್ರಲಿ ಒಂದು ಒಳ್ಳೆ ಗೆಟಪ್ ನ ಕೊಡ್ತಾ ಇದೆ ಗಾಡಿಗೆ. ಬ್ರೇಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ಇದರಲ್ಲಿ ಆನ್ ಪಾಯಿಂಟ್ ರಪ್ಪನಂಗೆ ಹಿಡಿಯುತ್ತೆ ಅನ್ಕೊಳ್ರಿ. ನೋಡ್ರಿ, ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 200 mm ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ 190 mm ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ. ಕೆಲವೊಂದ್ಸತಿ ಲೇಡೀಸಿಗೆ ಈ ಗಾಡಿ ನಾನು ಸಜೆಸ್ಟೇ ಮಾಡಲ್ಲ, ಯಾಕಂದ್ರೆ ಇದರಲ್ಲಿರೋ ಬ್ರೇಕಿಂಗ್ ಮತ್ತು ಆಕ್ಸಿಲರೇಷನ್ ಮಾತ್ರ ಸಿಕ್ಕಾಪಟ್ಟೆ ರ್ಯಾಪಿಡ್ ಆಗಿದೆ. ಸ್ವಲ್ಪ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡಕ್ಕೆ. ಸೈಕಾಗಿ ಸ್ಕಿಡ್ ಆಯ್ತು ಮಾತ್ರ ಗಾಡಿ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 90/90 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 100/80 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ. ಸೊ ಬ್ಯಾಡ್ ರೋಡ್ಸ್ ಅಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಗುರು, ಆರಾಮಾಗಿ ಹೊಡಿಬಹುದು. ಒಂದ್ ಆಂಗಲ್ ಅಲ್ಲಿ ನೋಡಕ್ಕೆ ನಿಮಗೆ ಏಪ್ರಿಲಿಯಾ SR 150 ಇದೆ ನೋಡಿ, ಆಲ್ಮೋಸ್ಟ್ ಹಂಗೆ ಇದೆ. ಈ ಪರ್ಟಿಕ್ಯುಲರ್ ಗಾಡಿ ಬಂದು 1,65,000 ಆಗುತ್ತೆ. ಇದರಲ್ಲಿ ನಿಮಗೆ ವಿತ್ ಸಾಫ್ಟ್ವೇರ್ ಇರುವಂತದ್ದು ಬೇಕು ಅಂದ್ರೆ 1,85,000 ಆಗುತ್ತೆ. ಬಟ್ ನನ್ನ ಕೇಳಿದ್ರೆ ನಾನು ಈ ನಾರ್ಮಲ್ ವೇರಿಯಂಟ್ ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನೀವು ಎಟ್ ದ ಎಂಡ್ ಆಫ್ ದ ಡೇ ಯಾವಾಗ ಬೇಕಾದ್ರೆ ಇದಕ್ಕೆ 20,000 ಎಕ್ಸ್ಟ್ರಾ ಪೇ ಮಾಡಿ 2 ವರ್ಷದೊಳಗೆ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿಸ್ಕೊಬಹುದು. ಇನ್ನೊಂದು ಬಿಟ್ಟಿದ್ದಾರೆ ಇದರಲ್ಲಿ ಆನಿವರ್ಸರಿ ಎಡಿಷನ್ ಅಂತ, ಅದು ಬಂದು ಎಪೆಕ್ಸ್ ಮಾಡಲ್. ಅದು ನಿಮಗೆ ಆಲ್ಮೋಸ್ಟ್ 2 ಲಕ್ಷ ಆಗುತ್ತೆ. ಇಷ್ಟೆಲ್ಲ ಕೊಟ್ಟು ನಾನು ಇದನ್ನ ಯಾಕೆ ಗುರು ತಗೊಬೇಕು, ನಾನು ಆರಾಮಾಗಿ ಓಲಾನೇ ತಗೊಂತೀನಿ, ಅದು ನನಗೆ ಇನ್ನೂ ಫೀಚರ್ಸ್ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ಬೋದು ನೀವು. ಬೇಡಪ್ಪ, ಕಷ್ಟ ಕಣಪ್ಪ. ನೀವು ಬೇಕಾದ್ರೆ BTS ಫ್ಯಾನ್ಗಳನ್ನ ಮದುವೆ ಆದ್ರೂ ನೆಮ್ಮದಿಯಾಗಿರ್ತೀರಾ ಜೀವನದಲ್ಲಿ. ಓಲಾ ತಗೊಂಡ್ಬಿಟ್ರೆ ಮಾತ್ರ ಜೀವನದಲ್ಲಿ ನೆಮ್ಮದಿ ಅನ್ನೋ ಪದಾನೇ ಕಿತ್ತಿ ಒಗಾಸ್ಬಿಡ್ಬೇಕು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ನನಗ್ ಗೊತ್ತಿರೋ ಎಲ್ಲಾ ಓಲಾ ಯೂಸರ್ಸ್ ಕಂಪ್ಲೇಂಟ್ಸ್ ಜಾಸ್ತಿ ಹೇಳಿರೋದು. ಯಾರು ಗಾಡಿ ಚೆನ್ನಾಗಿದೆ ತಗೋ ಅಂತ ಸಜೆಸ್ಟ್ ಮಾಡಿದವ್ರಂತೂ ನನಗೆ ಒಬ್ರು ಇಲ್ಲ. ಏತಾರು ನಾನ್ ಪರ್ಸನಲಿನೂ ಸುಮಾರು ಸತಿ ಓಡಿಸಿದೀನಿ. ಅಂಡ್ ಗಾಡಿ ಓನರ್ಸ್ ಕೂಡ ನನಗೆ 2-3 ಜನ ಹೇಳಿದ್ದಾರೆ, ಆರಾಮ್ ಗುರು ಗಾಡಿ ತಲೆ ನೋವೇ ಇಲ್ಲ, ₹1 ಖರ್ಚು ಬರಲ್ಲ, ತಗೊಂಡ್ ಓಡಿಸ್ತಾ ಇರೋದಷ್ಟೇ ಅಂತ ಅಂದಿದ್ದಾರೆ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ. ಏನೋ ಮಾಲ್ ಫಂಕ್ಷನ್ ಆಯ್ತು, 29 ಲಾಕ್ ಆಗಿದೆ. ಇದು ಈಗ ತಾನೇ ಇಷ್ಟೊಂದು ಹೊಗಳ್ತಾ ಇದ್ದೆ ಗಾಡಿ ಬಗ್ಗೆ, ಆಲೆ ಕಂಪ್ಲೇಂಟ್ಸ್. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಡಿಸ್ಪ್ಲೇ ಮಾಲ್ ಫಂಕ್ಷನ್ ಆಗಿದೆ. ಬನ್ನಿ ನೋಡೋಣ, ಗಾಡಿ ಆಫ್ ಮಾಡೋಣ, ಮಾಡಿದ್ರೆ ಸರಿ ಆಗ್ಬೋದು. ಈಗ ಸರಿ ಆಯ್ತು. ನೋಡ್ರಪ್ಪ, ಸೋ ಕಾಲ್ಡ್ ಇವಿ ನಮಗೆಲ್ಲ ಗೊತ್ತಾಗೋಯ್ತು. ಇಷ್ಟೆಲ್ಲ R&D ನಡೆಸಿ 2013ರಿಂದನೂ EV ಗಾಡಿಗಳನ್ನ ಬಿಟ್ಕೊಂಡ್ ಬಂದಿರೋ ಏತರ್ ಅವ್ರು ಮಾಡಿರೋ ಸ್ಕೂಟಿಲೇ ನೋಡ್ರಿ ಈಗ ಮಾಲ್ ಫಂಕ್ಷನ್ ಆಯ್ತು. ಇನ್ನ ಓಲಾ ಎಲ್ಲ ಮೊನ್ನೆ ಬಂದಿರೋ ಬ್ರ್ಯಾಂಡ್ಸ್. ಆಸ್ ಅ ಬೈಯರ್ ಆಗಿ ನೀವೇನಾದ್ರು ನನ್ನ ಒಪಿನಿಯನ್ ಕೇಳಿದ್ರೆ ನಾನಂತೂ ಇನ್ನೂ 1-2 ವರ್ಷ ಆದ್ರೂ ನಾನು ಈ ಕಡೆ ಓಲಾನು ತಗೊಳಲ್ಲ ಅಥವಾ ಏತರ್ನು ತಗೊಳಲ್ಲ. ಯಾಕಂದ್ರೆ ಇವೆಲ್ಲ ಬಂದು ಗುರು, ಯಾಕಂದ್ರೆ
ನನ್ನ ಹತ್ರ ದುಡ್ಡಿಲ್ಲ ಅಂತ ಅಲ್ಲ, ಹೌದು ದುಡ್ಡು ಇಲ್ಲ, ಅದು ನಿಜ ಬಿಡ್ರಿ. ನಿಂಗೆ 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ಈ ಗಾಡಿಗಳೆಲ್ಲ ಇದಾವಲ್ಲ, ಇದೆಲ್ಲ ಇನ್ನು ಇವಾಗ ಬರ್ತಾ ಇದೆ ಮಾರ್ಕೆಟಿಗೆ. ಇನ್ನೂ 1-2 ವರ್ಷ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ. ಇದ್ರದ್ದು ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಎಲ್ಲ ರೀಸಾಲ್ವ್ ಆಗ್ಬೇಕು. ಅದಾದ್ಮೇಲೆ ಒಂದು ಪರ್ಫೆಕ್ಟ್ ಔಟ್ಪುಟ್ ಸಿಗುತ್ತಿದ್ರದ್ದು. ಇದೆಲ್ಲ ಎಲ್ಲಾ ಬ್ರ್ಯಾಂಡಿಗೂ ಅಪ್ಲೈ ಆಗಲ್ಲ. ಕೆಲವೊಂದು ಬ್ರ್ಯಾಂಡ್ಗಳು 20-30 ವರ್ಷದಿಂದ ಇದ್ರು ಇವತ್ತಿನ ತನಕ ಎಲ್ಲಾ ಇಶ್ಯೂಸ್ ನ ರಿಸಾಲ್ವ್ ಮಾಡಿಲ್ಲ ಅವರು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇನ್ನ ಇಲ್ಲಿ ನೋಡ್ಬೋದು ನೀವು 22 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಮೋರ್ ದನ್ ಎನಫ್ ಗುರು ಇದ್ರಲ್ಲಿ ಕೊಟ್ಟಿರೋ ಬೂಟ್ ಸ್ಪೇಸ್. ಇದ್ರಲ್ಲಿ ಆರಾಮಾಗಿ ಒಂದು ಫುಲ್ ಹೆಲ್ಮೆಟ್ ನ ಇಡ್ಬೋದು. ಈ ಇವಿಗಳೆಲ್ಲ ಒಂಥರ ಜೆನ್ಸಿ ಗರ್ಲ್ ಫ್ರೆಂಡ್ಸ್ ಇದ್ದಂಗೆ. ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಮಜಾ ಇರುತ್ತೆ, ಬಟ್ ನಮ್ಮ ಹುಡುಗರಿಗೆ ಏನೇ ಅಂದ್ರೂ ಲಾಂಗ್ ಟರ್ಮ್ ಲಾಯಲ್ಟಿನೇ ಮ್ಯಾಟರ್ ಆಗೋದು ಗುರು. ಅದಕ್ಕೆ ನಮಗೆ ಯಾವತ್ತಿದ್ರು ಪೆಟ್ರೋಲ್ ಗಾಡಿಗಳೇ ಇಷ್ಟ ಆಗೋದು. ಎಂತ ಒಳ್ಳೆ ಇವಿ ಗಾಡಿ ಬಂದ್ರು ನಮ್ ಕಣ್ಣು ಯಾವತ್ತಿದ್ರು ಪೆಟ್ರೋಲ್ ಗಾಡಿ ಮೇಲೆ ಇರುತ್ತೆ. ಇದಕ್ಕೆ ಫ್ರಂಟ್ ಅಲ್ಲಿ ನೋಡ್ಬೋದು ನೀವು ಒಂದು ಕಂಪ್ಲೀಟ್ LED ಹೆಡ್ಲೈಟ್ ಸೆಟಪ್ ನ ಕೊಟ್ಟಿದ್ದಾರೆ. ಥ್ರೋ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ LED ಬ್ರೇಕ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ LED ಇಂಡಿಕೇಟರ್ಸ್ ಬರುತ್ತೆ. ಹೆವಿ ಬ್ರೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಇವಿ ಅಲ್ವಾ, ಎಲೆಕ್ಟ್ರಾನಿಕ್ಸ್ ಹಾಕೋದ್ರಲ್ಲಿ ಏನೋ ಯೋಚನೆ ಮಾಡಲ್ಲ, ಯಾಕಂದ್ರೆ ಬ್ಯಾಟ್ರಿ ಔಟ್ಪುಟ್ ಅವ್ರಿಗೆ ತಲೆನೋವೇ ಇಲ್ಲ. ನನಗೆ ಇದರಲ್ಲಿ ಪರ್ಸನಲಿ ಇಂಡಿಕೇಟರ್ಸ್ ತುಂಬಾನೇ ಇಷ್ಟ ಆಯ್ತು. ನೋಡ್ರಿ, ನನಗೆ ಇಂಡಿಕೇಟರ್ಸ್ ನ ಹಾಕಿದ್ದೀನಿ, ನನಗೆ ತಿರುಗಿಸೆ ಗಾಡಿನ ವಾಪಸ್ ಸ್ಟ್ರೈಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಇಂಡಿಕೇಟರ್ ಆಫ್ ಆಗುತ್ತೆ. ಆಫ್ ಆಗು ತೋರ್ಸೋ ಟೈಮಲ್ಲಿ ಆಫ್ ಆಗಲ್ವಲ್ಲ ಗುರು ಇದು. ಈ ಗಾಡಿಲಿ ಈ ಪೋರ್ಷನ್ ಏನ್ ನೋಡ್ತಿದ್ದೀರಾ ನೀವು, ಇದ್ರ ಬ್ಯಾಟ್ರಿ ಬಂದು ಇಲ್ಲೇ ಇರುತ್ತೆ. ಅದಕ್ಕೆ ಇದು ಇಷ್ಟು ತಿಕ್ಕಾಗಿದೆ. ಇಲ್ಲಿ ನಿಮಗೆ ಬ್ಯಾಟ್ರಿ ಇರುತ್ತೆ, ಇಲ್ಲಿ ನಿಮಗೆ ಮೋಟಾರ್ ಇರುತ್ತೆ. ಇಲ್ಲಿಂದ ನಿಮಗೆ ಡೈರೆಕ್ಟ್ ಬೆಲ್ಟ್ ಡ್ರೈವ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಯಾರಿ ಗಾರ್ಡ್ ನ ಕೊಟ್ಟಿದ್ದಾರೆ. ಇಂಡಿಯನ್ಸ್ ಮೈಂಡ್ ಸೆಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಇಂಡಿಯನ್ಸ್ ಹೆಂಗ್ ಬೇಕು ಹಂಗ್ ಬಿಟ್ಟಿದ್ದಾರೆ ಗುರು ಈ ಸ್ಕೂಟಿ ಅಂತೂ. ಈ ಗಾಡಿ ಬಂದು ಒಂದು ಫುಲ್ ಚಾರ್ಜ್ ಅಲ್ಲಿ ನೀವು ಹೆಂಗೆ ಹೊಡೆದ್ರು 80 to 90 ಕಿಲೋಮೀಟರ್ಸ್ ಅಂತೂ ಹೋಗುತ್ತೆ. ಇನ್ನ ಇದನ್ನ ಚಾರ್ಜ್ ಮಾಡೋಕ್ ಬಂದ್ರೆ ನೀವು ಏತರ್ ಗ್ರಿಡ್ ಅಲ್ಲಿ ಹಾಕಿದ್ರೆ 0 to 80% ಜಸ್ಟ್ 1 hour ಅಲ್ಲಿ ಆಗುತ್ತೆ. ಬಟ್ 80% ಮೇಲೆ ಚಾರ್ಜ್ ಆಗಲ್ಲ, ಯಾಕಂದ್ರೆ ಅದು ಫಾಸ್ಟ್ ಚಾರ್ಜರ್. ಇನ್ನ ನೀವು ಮನೇಲಿ ಚಾರ್ಜ್ ಹಾಕೊಂತೀರಾ ಅಂದ್ರೆ ನಾರ್ಮಲ್ ಚಾರ್ಜರ್ ಅಲ್ಲಿ 5 hours ಬೇಕಾಗುತ್ತೆ ಫುಲ್ ಚಾರ್ಜ್ ಆಗಕ್ಕೆ. ನೋಡು, ನಮ್ದೇನಿದೆ 5 ನಿಮಿಷದ ಕೆಲಸ. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ ಫೀಚರ್ ಅಂದ್ರೆ ರಿವರ್ಸ್ ಮೋಡ್ ಗುರು. ಇದನ್ನ ಒತ್ತಿದ್ರೆ ಆಯ್ತು. ಇದು ಮಳೆ ಬಂದಾಗ ಇದೊಂದು ಇಶ್ಯೂ ಇದೆ ಇದರಲ್ಲಿ. ನೋಡ್ರಿ, ಕರೆಕ್ಟಾಗಿ ಒತ್ತಿದ್ರು ಟ್ಯಾಪ್ ಆಗಲ್ಲ, ಜೋರಾಗಿ ಒತ್ತಬೇಕು ಸ್ವಲ್ಪ. ರಿವರ್ಸಿಗೆ ಬಿತ್ತು ಅಂದ್ರೆ ಹಿಂಗೆ ಕೊಟ್ರೆ ಹಿಂದೆ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಲೇಡೀಸಿಗೆಲ್ಲ ತುಂಬಾ ಯೂಸ್ ಆಗುತ್ತಿದ್ದು, ಯಾಕಂದ್ರೆ ಗಾಡಿ ನಿಮಗೆ ಹಿಂದೆ ಎಳಿಯಕ್ಕಾಗಿಲ್ಲ ಅಂದ್ರೆ ಆರಾಮಾಗಿ ಹಿಂದೆ ಹೋಗ್ಬೋದು. ಇದ್ರಲ್ಲಿ ಇನ್ನೂ ಒಂದ್ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ಮತ್ತೆ ಇಲ್ಲಿ ಏನಿದೆ ಸೆಲ್ಫ್ ಬಟನ್, ಇದನ್ನ ಒತ್ತಿದ್ರೆ ರಿವರ್ಸ್ ಅಲ್ಲಿ ಇದೆಯಲ್ಲ, ಈಗ ಇದನ್ನ ಒತ್ತಿದ್ರೆ ಫ್ರಂಟಿಗೆ ಹೋಗುತ್ತೆ. ಬಟ್ ಇದು ನಿಮಗೆ ಫಾಸ್ಟ್ ಆಗಿ ಹೋಗಲ್ಲ, ಜಸ್ಟ್ 5 kilometers ಅಲ್ಲಿ ಹೋಗುತ್ತೆ ಅಷ್ಟೇ. ಈಗ ಗಾಡಿ ನೀವು ಹಿಂದೆ ತೆಗಿತಾ ಇದ್ದೀರಾ, ಮುಂದೆ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ನೋಡಿ, ಹಿಂದೆ ತಕೊಂಡ್ರ ನೀವು ಮುಂದೆ ತಳ್ಳೋದು ಕೂಡ ಇಲ್ಲೇ ಟಾಗಲ್ ಮಾಡಿ ಮುಂದಕ್ಕೆ ಹಿಂಗೆ ಹೋಗ್ಬೋದು. ಏನ್ ಸೈಕ್ ಆಗಿದೆ ನೋಡಿ ಗುರು ಅದು. ಅವೆಲ್ಲ ಈ ಇವಿಗಳಿಗೆ ಒಂಥರ ಆಪೋಸಿಟ್ ವರ್ಡ್ ಇದ್ದಂಗೆ. ಇವಿನ ಆಪೋಸಿಟ್ ವರ್ಡ್ ಅಂದ್ರೆ BS3 ಗಾಡಿಗಳು, BS3 ಇಂಜಿನ್ಗಳು. A few moments later. ಇನ್ನ ಇವಿನ ತಗೊಂಡು ಅವರೇ ಪರಿಸರ ಪ್ರೇಮಿ, ನಾನು ಓಡಿಸ್ತಾ ಇರೋದ್ರಿಂದ ನೇಚರಿಗೆ ಏನು ಹಾಮೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರಿಗೆಲ್ಲ ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲ್ಕ. ಇನ್ನ ಈ ಸ್ಕೂಟಿನ ಯಾರು ತಗೊಂಡ್ರೆ ಬರ್ತಿದೆ ಅಂತ ನನಗ್ ಕೇಳಿದ್ರೆ, ನೀವು ಡೈಲಿ ಪರ್ಪಸ್ಗೆ ಯೂಸ್ ಮಾಡ್ತೀನಿ, ನನಗೆ ಡೇ ಟು ಡೇ ಲೈಫಲ್ಲಿ ಓಡಾಡಕ್ ಒಂದು ಸ್ಕೂಟಿ ಬೇಕು ಅಷ್ಟೇ ಅಂತ ಅಂದ್ರೆ ನೀವು ಈ ಸ್ಕೂಟಿನ ಕಣ್ಮುಸ್ಕೊಂಡು ಆರಾಮಾಗಿ ತಗೊಳ್ರಿ. ನನಗ್ ಕೇಳಿದ್ರೆ ಈ ಗಾಡಿಗಳು ಕಳ್ರಿ ಒಳ್ಳೆ ಯೂಸ್ ಆಗುತ್ತೆ ಅನ್ಕೊಳ್ರಿ. ನೈಟ್ ಹೊತ್ತು ಕಳ್ತನ ಮಾಡಕ್ ಒಳ್ಳೆ ಗಾಡಿ, ಸೌಂಡೇ ಬರಲ್ಲ. ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ನಿಮ್ ಜನ್ಮಕ್ಕೆ. ಅಪ್ಪ, ಈ ತರ ಹೊಸ್ದಾಗೆಲ್ಲ ಗಾಡಿನ ಪ್ರಮೋಷನ್ ಮಾಡ್ತಾ ಇರೋ ನಾನು ಒಬ್ನೇ ಅನ್ಸತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನೀವು ಇವಿ ತಗೊಳೋದು ಬರ್ತಿದ್ಯಾ ಅಂತ ನನಗ್ ಕೇಳಿದ್ರೆ, ನೀವೇನಾದ್ರು ಒಂದ್ ಗಾಡಿನ ಡೈಲಿ ಯೂಸ್ ಮಾಡ್ತೀನಿ ಅಷ್ಟೇ, ನನಗೆ ಬೇರೆ ಏನು ಪರ್ಪಸ್ ಇಲ್ಲ ಗುರು, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗಕ್ ಬೇಕಷ್ಟೇ ನನಗೆ ಒಂದ್ ಗಾಡಿ ಅಂದ್ರೆ ಇವಿನ ಆರಾಮಾಗಿ ತಗೊಳ್ರಿ. ಇಲ್ಲ ನನಗೆ ಗಾಡಿ ಮೇಲೆ ಎಮೋಷನ್ಸ್ ಜಾಸ್ತಿ, ನನಗೆ ಲಾಂಗ್ ಟರ್ಮ್ ಮ್ಯೂಸಿಕ್ ಬೇಕು ಅಂದ್ರೆ ಇವಿನೆಲ್ಲ ಮುಟ್ಟಕ್ ಹೋಗ್ಬೇಡ್ರಿ, ತುಂಬಾನೇ ಡಿಸಪಾಯಿಂಟ್ ಆಗ್ತೀರಾ. ಯಾವ್ದೇ ಬ್ರ್ಯಾಂಡ್ ಆದ್ರೂ ಅಷ್ಟೇ. ನನಗೆ ಏತರ್ ಇರೋದ್ರಲ್ಲಿ ಏತರ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಈಗೇನೋ ಅಂತಾರಲ್ಲ, ಕೂಡ್ರೆ ತುಂಬ್ಕೊಂಡಿರೋ ಊರಲ್ಲಿ ಒಂಟಿ ಕಣ್ಣಿರೋನೇ ರಾಜ ಅಂತ, ಹಂಗೆ ಈ ಗಾಡಿನು ಎಲ್ಲ ಇವಿಗಳು ವರ್ಷಾಗಿರುವಾಗ ಇರೋದ್ರಲ್ಲಿ ಇದೊಂದು ಸ್ವಲ್ಪ ಬೆಟರ್ ಆಗಿದೆ. ಸೊ ಇವಿನೇ ತಗೊಬೇಕು ಅಂತ ಇರೋರು ಏತರ್ನ ತಗೊಳ್ರಿ ಅಂತ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಹೇಳಪ್ಪ ಅಸ್ನಾ ಬಾಯ್. ಏನಯ್ಯ, ಯಾವ್ದಾರು ಒಳ್ಳೆ ಗಾಡಿ ರಿವ್ಯೂ ಮಾಡ್ತೀಯ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ನೀನ್ ಯಾವ್ದೋ ಸ್ಕೂಟರ್ ಗೀಟರ್ ರಿವ್ಯೂ ಮಾಡ್ಕೊಂಡಿದ್ಯಾ? ನಿನಗೆ ಯಾವ ಗಾಡಿ ಬೇಕು ಹೇಳಪ್ಪ, ಅದನ್ನೇ ಮಾಡೋಣ. ನೋಡ್, ಯಾವ್ದಾರು ಹುಡುಗರಿಗೆ ಇಷ್ಟ ಆಗ್ಬೇಕು, ವಿಡಿಯೋ ಬಿಟ್ಟು 24 ಗಂಟೆಗೆ 24K ವ್ಯೂಸ್ ಹೋಗ್ಬೇಕು ಅಂತ ಗಾಡಿ ರಿವ್ಯೂ ಮಾಡ. ಹಂಗ ಸರಿ, ನೋಡು ನೆಕ್ಸ್ಟ್ ವಿಡಿಯೋ. ತೋಳಗಳ ದಾರಿಯಲ್ಲಿ ಸಿಂಹ.